ಶಿವು. ಹಾ ಹೇಳಿವ ಮಗನ, ಚಾ ಕುಡಿದೇನ? ಅದು ಯವ್ವ ಪುಟ್ಟಿ, ಚಾ ತಂಬ. ಹಾ ಯವ್ವ ತಂದೆ. ಅದು ಮಗನ, ದಿನ ಪೂರ್ತಿ ಈ ತರ ಸಂಗೀತ ಹಾಡ್ಕೊಂಡು ಕುಂತ್ರ ಹೆಂಗಪ್ಪ ನಮ್ಮ ಮನೆ ಜೀವನ ನಡೆಸೋದಾದ್ರೆ ಹೆಂಗ? ಅದು ಅದು ಯವ್ವ, ಅಪ್ಪ ಅದನ್ನಲ್ಲ, ಅಪ್ಪ ಹೊಲದ ಕೆಲಸ ಎಲ್ಲ ಮಾಡ್ತಾನಲ್ಲ. ಮಾಡ್ತಾರಪ್ಪ, ಹೊಲದ ಕೆಲಸ ಎಲ್ಲ ಮಾಡ್ತಾರ. ಆದ್ರೆ ನಮ್ಮ ಜೀವನ ಸಾಗಿಸೋದು ತುಂಬಾ ಕಷ್ಟ ಆಗೋದಪ್ಪ. ವ್ಯವಸಾಯಸ್ತ್ರ ಮನಿ ಹಿಂಗಪ್ಪ. ಅದು ಯವ್ವ, ಒಂದೆರಡು ದಿನ ಟೈಮ್ ಕೊಡು ಬೇವ. ನನಗೊಂದು ಒಳ್ಳೆ ಅವಕಾಶ ಸಿಗುತ್ತೆ. ಆ ಅವಕಾಶ ಉಪಯೋಗಿಸ್ಕೊಂಡು ರೇಡಿಯೋದೊಳಗೆ ಒಂದು ಒಳ್ಳೆ ಜಾಬ್ ತಗೊಂತೀನಿ ಬೇವ. ಅದು ಮಗನ, ಅಣ್ಣ ತಗೋ ಚಾನ. ಅವಾಗ ನಾ ಕುಡಿತೀನಪ್ಪ, ನೀ ಕುಡಿ. ಅಣ್ಣ ಇದು ತಗೋ, ನಂಗೆ ಅದು ಕೊಡು. ಏನು ಮುಟ್ಟಿ ತರಲೆ ಮಾಡಬಾರ್ದು. ಹ್ಞೂ ಅಣ್ಣ. ಅಯ್ಯೋ ದೇವ್ರಿ, ಯಾಕೆ ಮಗನ ಏನಾಯ್ತು? ಯವ್ವ, ಡಯಾಬಿಟಿಕ್ ಚಾ ಮಾಡಲ್ಲ ಬೇಕಿ, ಸಕ್ಕರೆ ಹಾಕಿಲ್ಲ ಅದಕ್ಕೆ. ಯಾಕೆ ಮಗಳ ಸಕ್ಕರೆ ಹಾಕಿಲ್ಲ ಅದಕ್ಕೆ? ಅದು ಯವ್ವ, ಸಕ್ಕರೆ ಕಲಿ ಆಗ್ಬಿಟ್ಟಿತ್ತು. ಮುಂಚೆ ಹೇಳ್ಬಿಡ್ತಾನೆ, ಅಷ್ಟು ಹೋಗ್ಬಿಟ್ಟು ತಂದ್ಬಿಡ್ತಿದ್ದೆ ನಾನು. ಏನ್ ಮಾಡ್ತಿದ್ದೆ? ಹಾ, ಹಾರಾಡ್ತಿದ್ದೆ ಮಾವ. ಅದು ಹಂಗಲ್ಲವಾ, ತರ್ತಿದ್ದೆ ಅಂತ ಹೇಳಿದೆ. ಸಾಕು ಸುಮ್ಮನೆಪ್ಪ, ಬೆಟ್ಟದಾಗೆ ಬೆಳೆದಿಟ್ಟಲ್ಲಿ ಸಾಲನ ಅಷ್ಟೆಟ್ರ ಕೊಟ್ಬಿಡ್ತಾನ. ರೊಕ್ಕ ಇಲ್ಲ ಅಂತ ನಾನು ಅನ್ನಕತ್ತೀನಿ, ನಿಂದು ಬೇರೆ. ಹೋಗು ಮೊದ್ಲ ಕೆಲಸ ಎಲ್ಲಾದ್ರೂ ನೋಡ್ಕೊಳ್ಳು. ಹಾಗೆಲ್ಲ ಹಠ ಮಾಡಬೇಡ. ಅಪ್ಪ ಎಷ್ಟಂತ ದುಡಿತಾರೆ, ಅವ್ರಿಗೆ ವಯಸ್ಸಾಯ್ತಾನೆ, ಅದಕ್ಕೆ ಹೇಳ್ತಾ ಇರೋದಪ್ಪ. ಯವ್ವ, ಹೇಳಿದನ್ನ ಮಾತು ಕೇಳಪ್ಪ. ನೋಡಿ ಇವತ್ತು ಸಕ್ರಿನೇ ಇಲ್ಲ ಅಂತ ಹೆಂಗಪ್ಪ ನಮ್ಮ ಜೀವನ? ಹಾ, ಹೊಲ ಮನಿ ಅಂತಂದ್ಬಿಟ್ಟು ನಿಮ್ಮಪ್ಪ ನೋಡ್ಕೊಳಕತ್ತಾನ. ನಿಮ್ಮಪ್ಪಗೆ ಸಹಾಯ ಮಾಡ್ಬೇಕಾದ್ರೆ ನೀನು ಹಾ ಮಾಡ್ತಾನೆ ಸಹಾಯ. ಏನ್ ಮಾಡ್ತಾನೆ ಸಹಾಯ? ಅದೇನು ಗಿಟಾರ ಏನು ಪಿಟಾರ್ನ ಅದು ಹಿಡ್ಕೊಂಡು ಟಿನ್ 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 ಅಂತ ಬಾರ್ಸ್ಕೊಂಡು ಹಾಡ್ಕೊಂಡು ಕೂತಿರ್ತಾನ. ಇನ್ನೇನು ಸಹಾಯ ಮಾಡ್ತಾನವ? ಅದು ಯಮ್ಮ. ಅಯ್ಯ ಹೋಗ್ಲಿ ಬಿಡ್ರಿ ಅತ್ತೀರ. ಏನೋ ಹೋಗ್ಲಿ ಬಿಡನಕ. ನೀನ ಸಣ್ಣ ಕೊಟ್ಟಿರೋದು ನೋಡ್ಲಿ, ವಯಸ್ಸು ಬಂದಿದ್ದು ಹುಡುಗಿ ಐತಿ, ಆಕಿ ಮದುವೆ ಮಾಡ್ಬೇಕು. ಹಾ, ನನ್ನ ಮಗನ ಎಷ್ಟಂತ ದುಡಿಯಾಕಾಗತ್ತ? ಇವ ವಯಸ್ಸಿಗೆ ಬಂದನ, ಇವ ದುಡಿಬೇಕು. ಅದು ಯಮ್ಮ. ಏನ್ ಯಮ್ಮ? ಅಯ್ಯವ ನೋಡ್ದ ಅದು ಹಿಡ್ಕೊಂಡು ಟ್ಯಾವ್ 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 ಅಂತ ಹೇಳ್ಕೊಂತ ಹಾಡ್ಕೊಂತ ಕುತ್ಕೊಂಡ್ಬಿಟ್ಟಿರ್ತೀಪ. ಅದು ಯಮ್ಮ, ನಾನು ಡಿಗ್ರಿ ಮಾಡೇನ್ ಬೇ. ಹಾ, ಡಿಗ್ರಿ ಮಾಡಿದ್ರೆ ಮನ್ಯಾಗಿದ್ದೀನಿ ಇಟ್ಕೊಂಡು ಟ್ಯಾವ್ 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 ಅಂತ ಅಂದ್ಬಿಟ್ಟು ಹಾಡ್ಬೇಕಂತ ಏನೈತನ? ಅಮ್ಮ, ಈ ನನಗೆ ಬೈತಾ ಇದೆಯಾ? ನಾಳೆ ನೋಡು, ಸಾಕು ಅನ್ನುವಷ್ಟು ಧನಲಕ್ಷ್ಮಿ ತಂದು ನಿನ್ನ ಸುರಿತೀನಿ. ಹಾ, ಸುರಿತೀಯ ಅದೇಗ್ ಸುರಿತೀಯೋ ನಾಳೆಯಿಂದ ನೋಡಮ್ಮ. ಹಾ, ಹಲೋ, ಡಿಗ್ರಿ ಮುಗಿಸಿದೀಯಾ? ಹಾ, ಯಾವ್ದಾದ್ರು ಕೆಲಸ ನೋಡ್ಕೋಬಾರ್ದಾ? ಯಾಕೋ ಸಂಗೀತ ಅಂತ ಇಷ್ಟು ತಿಳಿ ತಿಂತೀಯ? ನಮ್ದು ಕೆಲಸ ನೋಡ್ಕೊಂಡ್ರೆ ನಮ್ಮೆಲ್ಲರಿಗೂ ಸಹಾಯ ಆಗುತ್ತದಲ್ಲ. ಅಲ್ಲಿ ಬೇಯಮ್ಮ, ನಾ ಹಾಡ್ತಾ ಇದ್ರಲ್ಲ ಏನಂತಾರೆ ಹೇಳು? ಎಷ್ಟು ಚಲೋ ಆಡ್ತೀಪ, ಎಷ್ಟು ಚಲೋ ಆಡ್ತೀವಿ ಅಂತಂತಾರ. ಇದು ದೈವದತ್ತವಾದಂಥ ಕಲೆಯಲ್ಲನ್ಬೇ, ಇದನ್ನ ಹಂಗ ಬಿಡು ಅಂತೇನು ಬೇಯಮ್ಮ? ಹಾ, ಅದಕ್ಕೆ ಮಾಡ್ಬೇಕಂತ ಮಾಡಿ. ಅದಕ್ಕೆ ದೂರದರ್ಶನೊಳಗೆ ನನಗೆ ಕರ್ದಾರ್ವಿ. ಅದ ರೇಡಿಯೋದೊಳಗೆ ಇನ್ನೊಂದು 2 ದಿನ ಅಷ್ಟೇ ನಂದು ಇಂಟರ್ವ್ಯೂ ಐತಿ. ಅದ್ರ ಹೆಂಗಾರು ಮಾಡಿ ಕೆಲಸನ ಗಿಟ್ಟಿಸ್ಕೊಂತೀನಿ ಬೇಯಮ್ಮ. ಹಂಗತಿಯ ನೋಡು ಬೇಯಮ್ಮ, ನೋಡು ಧನಲಕ್ಷ್ಮಿ ಹೆಂಗ ಬಂದು ನಿನ್ ಕೈಯಾಗ ಕುಂದಿರ್ತಾಳ ಅಂತ. ಆದ್ರ ನೀ ಮಾಡೋ ಸಂಪಾದನೆ ನಮ್ಗೆ ಸಲತ್ತೇನೋ? ಯಾಕೆ ಸಲಲ್ ಬೇಯಮ್ಮ? ವಾರಕ್ಕೆ 4 ದಿನ ಕೆಲಸ ಇರುತ್ತೆ ಹಾಡೋದು, ಗೊತ್ತೇನ ಬೇ? ನೀನು ತಲೆ ಕೆಲ್ಸ್ಕೊಬೇಡ, ಅಪ್ಪ ನಾನು ಸಹಾಯ ಮಾಡ್ತೇನೆ. ಇನ್ನು ಮುಂದೆ ನಮ್ಮ ರೊಕ್ಕಕ್ಕೆ ಯಾವುದೇ ಸಮಸ್ಯೆ ಇರಲ್ ಬೇಯಮ್ಮ. ಹಾ, ಹಂಗಂತೀಯಪ್ಪ. ಏನಾಗ್ಲಿಪ್ಪ, ಒಳ್ಳೇದಾಗ್ಲಿ, ನಮ್ಮ ಸಂಸಾರ ಚೆನ್ನಾಗಿರ್ಲಿ ಅನ್ನೋದ ಒಂದು ಆಸೆಪ್ಪ. ನಿಮ್ಮಪ್ಪ ಎಷ್ಟು ಕಷ್ಟಪಟ್ಟು ದುಡಿಯಾಕತ್ತಾನ ಏನ್ತಾನ? ಹಾ, ಕಣ್ಣೀರು ಬರ್ತಾವಪ್ಪ ಪಾಪ. ಅದು ಬೆಳಿಗ್ಗೆ ಹೋಗಿತ್ತು ನೋಡು ಹೊಲಕ್ಕೆ. ಹಾ, ನಿಮ್ಮ ತಾತನ ಹೋಗ್ಯಾನಪ್ಪ. ನೀನು ಕಲಿತ್ಬಿಟ್ಟು ವಯಸ್ಸಿನ ಹುಡುಗ ಹಿಂಗೆ ಕುತ್ಕೊಂಡ್ರೆ ಸರಿ ಇರುತ್ತಾನಪ್ಪ. ಅದಕ್ಕೆ ಬೇಯಮ್ಮ, ನನಗೆ ಅವಕಾಶ ಕೊಡು. ಇನ್ನು 2 ದಿನ ಎಂತಾದು ಹಾಡನ್ನ ಹಾಡ್ಬಿಟ್ಟು ಹೆಂಗ ಅವಕಾಶನ ರೇಡಿಯೋದಲ್ಲಿ ಸಂಪಾದಿಸ್ಕೊಂತೀನಿ ನೋಡು. ಹೌದಾ ಭಾಗವತರೇ? ಹೌದೇ ಪುಟ್ಟಿ, ನೋಡು ನಿಮ್ಮಣ್ಣ ಹೆಂಗ ರೇಡಿಯೋದಲ್ಲಿ ಹಾಡ್ಬಿಟ್ಟು ಹೆಂಗೆ ಹೆಸರು ತಗೊಂತಾನ ಅಂತ. ಆಯ್ತಣ್ಣ, ಹಾಗ ಮಾಡು. ಅಲ್ಲಿವರೆಗೂ ನಾನು ಕೆಲ್ಸಕ್ಕೆ ಹೋಗ್ಲೇನ? ನೀನು ಹೋಗ್ತೀಯ ಕೆಲ್ಸಕ್ಕೆ? ಹೇ ಬೇಡ, ವಯಸ್ಸಿನ ಬಂದ ಹುಡುಗಿರು ಹಂಗೆಲ್ಲ ಹೋಗ್ಬಾರ್ದು. ಅಲ್ಲೇ ಪುಟ್ಟಿ, ನಾನೇ ಡಿಗ್ರಿ ಮಾಡ್ಕೊಂಡು ಕೆಲಸ ಇದ್ದ ಕಾಯಕತ್ತೀನಿ. ನೀನು ಬೇರೆ ನಾ ಇಷ್ಟು ಹುಡುಕಿದ್ರೆ ಸಿಗವಲ್ತು, ರೇಡಿಯೋದೊಳಗೆ ಹಾಡಬೇಕು, ಸಿಂಗರ್ ಆಗಬೇಕು ಅಂತ ನನ್ನ ಆಸೆ. ನೀನು ಕೆಲ್ಸಕ್ಕಂತೇಳಿ ಯಾಕಣ್ಣ ಸಿಗಲ್ಲ? ಕೆಲಸ ಸಿಗುತ್ತಾನ ಹುಡುಕಿದ್ರೆ. ಅದು ಹಾಗಲ್ಲವಾ, ನನ್ನ ಫ್ರೆಂಡ್ ಇದ್ದಾಳ, ಆಕೆ ಕೆಲ್ಸಕ್ಕೆ ಹೋಗೋಣ. ಆಕೆ ಒಂದು ಮಾತು ಹೇಳಿದ್ರೆ ಸಾಕು, ನಂಗೆ ಕೊಡಿಸ್ತಾಳವಾ. ಲೇ ಸುಮ್ಮನೆ ಇರಲೇಪ್ಪ, ನೀನು ಕೆಲ್ಸಕ್ಕೆ ಹೋಗೋದು ಏನೂ ಬೇಡ, ನಾನೇ ಕೆಲಸ ಮಾಡ್ತೀನಿ. ಹಾಡಿಂದು ಒಂದು 2 ದಿನ ಕಣೆ, 2 ದಿನ ಅವಕಾಶ ಕೊಡು, ಆಮೇಲೆ ನೋಡೋಣ. ಅದು ಅಣ್ಣ ಪುಟಕ ಹೇಳಿದ್ರೆ ಅರ್ಥ ಆಗುತ್ತಿಲ್ಲ, ಹಂಗೆಲ್ಲ ಎದುರು ಮಾತಾಡ್ತಾರ ಅಣ್ಣಗ. ಬೇಡವಾ, ವಯಸ್ಸಿಗೆ ಬಂದಿದ್ದು ಹುಡುಗಿ ಹೊರಗಡೆ ದುಡ್ಯಾಕ ಹೋಗ್ತಾಳ. ಬೇಡ, ನಿಮ್ಮಪ್ಪ ಏನು ಅನ್ಕೋತಾನ? ಹೋಗ್, ಏನು ಕೆಲಸ ಇದ್ರೆ ಮಾಡ್ಕೋ. ಹಾ,
ಹೋಟೆಲ್ಗೆ ಹೋಗೋಣ ಬಿಡು ನಡಿ. ಎಸ್ ಇದೇ ಹೋಟೆಲ್ಗೆ ಹೋಗೋಣ. ಮತ್ತೆ ಮತ್ತೇನು ಸಮಾಚಾರ? ಅಯ್ಯೋ ಇನ್ನೇನಿದೆ ಬಿಡಪ್ಪ. ಈಸ್ ವೆರಿ ಬ್ಯಾಡ್ ನೋ. ಈ ಟೈಮ್ ಯಾಕೋ ವೇಸ್ಟ್ ಅನ್ಸ್ತಾ ಇದೆ ಕಣೆ ನನಗೆ. ಅಲ್ಲ ಆ ಟೈಮ್ ಎಲ್ಲ ವೇಸ್ಟ್ ಅಂತ ಮತ್ತೆ ನೀರ್ತಿ ಯಾಕ? ನನಗೇನಾದ್ರೂ ಕಾಮಿಡಿ ಮಾಡ್ಬೇಕಲ್ವಾ ನೀನು? ಬಿಡು ಹೋಗ್ಲಿ. ಸುಚಿತ್ರಾ ಪ್ಲೀಸ್ ಏನಾದ್ರೂ ಊಟಕ್ಕೆ ಆರ್ಡರ್ ಮಾಡು. ಊಟ ಮಾಡ್ತಿರೋ ಏನೋ ನಾಷ್ಟಕ್ಕೆ ಇಷ್ಟ ಇರುತ್ತೆ ತಗೋಣ. ನಾಷ್ಟ ನೋಡು ದೋಸೆ ಇದೆನಾ? ಸರಿ. ವೇಟರ್. ಹೇಳಿ ಮೇಡಮ್. ಏನಿದು ನಿಮ್ಮ ಹೋಟೆಲ್ನಲ್ಲಿ ಯೂನಿಫಾರ್ಮ್ ಇಲ್ವಾ? ಯಾರು ಮ್ಯಾನೇಜರ್? ಮ್ಯಾನೇಜರ್ ಅದು ಮೇಡಮ್ ಆರ್ಡರ್ ಕೊಡೋ ಮುಂದೆ ಸ್ವಲ್ಪ ಚಟ್ನಿ ಎಲ್ಲ ಡ್ರೆಸ್ ಮೇಲೆ ಬಿದ್ಬಿಟ್ಟಿದ್ರಿ, ಅದಕ್ಕೆ ವಾಶ್ ಮಾಡಬೇಕೇನ್ರಿ ಮೇಡಮ್ ಅವರ? ಎಲ್ರಿ ಮ್ಯಾನೇಜರು? ಇಷ್ಟು ಚೀರ್ತಾ ಇದೀನಿ ಬರ್ತಾನೆ ಇಲ್ಲಲ್ಲ ಮ್ಯಾನೇಜರ್. ಎಸ್ ಮೇಡಮ್ ಹೇಳಿ. ಏನ್ರಿ ಇದು ನಿಮ್ಮ ಹೋಟೆಲ್ ಬಂದಿದೆ ತಾನೆ? ಶಿಸ್ತಿಂದ ಇರ್ಬೇಕನ್ನೋದು ಗೊತ್ತಿಲ್ವಾ? ಕ್ಲೀನ್ನೆಸ್ ಆಗಿಲ್ಲ ನೋಡಿ, ಇಲ್ಲೆಲ್ಲ ಧೂಳಿದೆ, ಕ್ಲೀನೂ ಮಾಡಿಲ್ಲ. ಆಮೇಲೆ ಇವ್ರೇನ್ರಿ ಒಟ್ಟ ಯೂನಿಫಾರ್ಮ್ ಹಾಕಲಾರ್ದ ಸರ್ವ್ ಮಾಡ್ತಾನಂತಿದ್ದಾರೆ. ಅದು ಮೇಡಮ್ ಅವರೇ, ಏನು ನೀವೇನೋ ಪಂಗನ ಹಾಕೊಂಡ್ರಿ ಅಂತಂದು ಇಲ್ಲಿ ಬರೋರ ಕಸ್ಟಮರ್ಗೆಲ್ಲ ಪಂಗನ ಹಾಕೋದು ಮಾಡ್ರಿ ಮತ್ತೆ? ಸರಿಯಾಗಿ ಸರ್ವ್ ಮಾಡೋದು ಕಲೀರಿ. ಹೋಗ್ರಿ ಬಿಸಿ ಬಿಸಿ ದೋಸೆ ತಗೊಂಬನ್ನಿ. ಅದು ಮೇಡಮ್ ಅವರೇ ಯಾಕ್ರಿ ಇಲ್ಲನ ದೋಸೆ ಇರಿ. ಮತ್ತೇನ್ರಿ ಮ್ಯಾನೇಜರ್ ಮುಖ ಮುಖ ಯಾಕೆ ನೋಡಕತ್ತೀರಿ? ಮೊದಲು ಟೇಬಲ್ನ ಕ್ಲೀನ್ ಮಾಡಿಸಿ ಆಮೇಲೆ ದೋಸೆ ತಂದು ಕೊಡಿ. ಎಸ್ ಮೇಡಮ್. ಇವರೊಬ್ರು ಸುಚಿತ್ರಾ ಮೇಡಮ್ ನಮ್ಮ ಹೋಟೆಲ್ ಬಂದ್ಬಿಟ್ಟು ಸುಮ್ಮನೆ ತಿಳಿ ತಿಂತಾರೆ. ಅದು ಸರಿಯಿಲ್ಲ ಇದು ಸರಿಯಿಲ್ಲ, ಹಿಂಗೆ ಮಾಡ್ರಿ ಹಂಗೆ ಮಾಡ್ರಿ, ಸ್ವಚ್ಛ ಇಲ್ಲ ಕ್ಲೀನ್ ಇಲ್ಲ. ಒಬ್ಬೊಬ್ಬಬ್ಬಬ್ಬಾ ತಿಳಿ ಕಿಟ್ಟು ನಾನು 3 ಪಂಗನ ಹಾಕೊಂಡ್ಬಿಟ್ಟೇನೆ ನೋಡ್ರಿ. ಏನ್ರಿ ಮ್ಯಾನೇಜರ ಆ ಕಡೆ ನೋಡ್ತಾ ಇದ್ದು ಏನೋ ಒಟ್ಟ ಒಟ್ಟ ಹಾಕ್ತೀರಿ? ಇವ್ರಿಗೆಲ್ಲ ಯಾವಾಗ ಪಂಗನಾಮ ಹಾಕಲಿ ಅಂತ ನೋಡಾಕ್ತೀರಣ? ಪಂಗನಾಮಾಗೆ ಮಂಗಮ ಏನಿಲ್ರಿಪ್ಪ. ಹಾಗೇನೆ ನಮ್ಮ ಬೇಬಿಗೆ ಏನಾದ್ರು ತಿನ್ನಕ್ ಕೊಡಿ. ಎಸ್ ಮೇಡಮ್. ಹೌದು ನಿಮ್ಮ ಬೇಬಿ ಯಾವುದು? ಏನ್ರಿ ಮ್ಯಾನೇಜರ ನಿಮ್ಗೇನು ಕಣ್ಣು ಕಾಣಕತ್ತವೇನ? ಏನು ಕಣ್ಣಿನ ನೆತ್ತಿ ಮೇಲೆ ಬರುತ್ತಲ್ಲ ಹಂಗಿದಾವನ ಮತ್ತೆ ನಿಮ್ಮ ಕಣ್ಣು? ನಮ್ಮ ಬೇಬಿಗೆ ಒಳ್ಳೆ ಫುಡ್ ಬೇಕು, ಅದು ಡಾಗ್ ಫುಡ್ ಸಿಗುತ್ತಲ್ಲ ಅದನ್ನೇ ಹಾಕಬೇಕು. ಏನಂದ್ರಿ ಹೋಗಿ ತಂಬನ್ನಿ. ಎಸ್ ಮೇಡಮ್ ಅವರ. ಬಾರೋ ಹೋಗೋಣ. ಯು ನಾನ್ಸೆನ್ಸ್. ನನ್ನ ಬೇಬಿಗೆ ನೀನು ಬಾ ಬಾ ಅಂತ ಕರ್ತೀಯಾ ನಿನ್ನ? ಅದು ಮೇಡಮ್ ನಾನ್ಸೆನ್ಸ್. ಇನ್ನೊಮ್ಮೆ ನನ್ನ ಬೇಬಿಗೆ ಏನಾದ್ರು ಅಂದ್ರೆ ನಾ ಸುಮ್ಮನೆ ಇರಂಗಿಲ್ಲ. ಬನ್ನಿ ಹೋಗೋಣ. ಸರ್ ನೋಡಿ ನನಗೆ ಹೆಂಗೆ ಹೊಡೆದು ಹೋಗ್ಬಿಟ್ರು ಮೇಡಮ್ ಅವರು. ಸ್ಟ್ರೈಕ್ ಬರೀ ಸ್ಟ್ರೈಕ್ ಮಾಡೋಣ ಎಲ್ಲ ಸೇರಿ. ಅಯ್ಯೋ ನನ್ನ ಕರ್ಮವೇ, ಇವಾಗ ಅದು ಹೊಟ್ಟೆ ಸ್ವಲ್ಪ ಚೆನ್ನಾಗಿ ನಡಾಕ್ತೈತಿ, ಇವ್ರು ಬೇರೆ ಈ ಥರ ಮಾಡಿಟ್ಟು ಹೋದ್ರಲ್ಲಪ್ಪ. ಇರಪ್ಪ ಇರಿ, ಏನು ಸ್ಟ್ರೈಕ್ ಮಾಡೋದೇನು ಬೇಡ. ಅವ್ರ ಅಣ್ಣಗೆ ಫೋನ್ ಹಚ್ತೀನಿ, ಸುಚಿತ್ರಾ ಮೇಡಮ್ ಅವರು ಹಿಂಗೆ ಮಾಡ್ಯಾರ ಅಂತ ಹೇಳೇ ಹೇಳ್ತೀನಿ. ಏನ್ರಿ ಮ್ಯಾನೇಜರ್ ಫೋನ್ ಮಾಡ್ಕೊಂಡಿದ್ರಲ್ಲ, ಏನ್ ಫೋನ್ಗೆ ಪೂಜೆ ಮಾಡಿಂದ ಫೋನ್ ಮಾಡ್ಬೇಕನ್ನೋದಕ್ಕೆ? ನೋಡ್ರಿ ನೀವಿಗೆ ಫೋನ್ ಮಾಡ್ತಿರೋ ಏನಿಲ್ಲ, ಏನ್ ಎಲ್ಲಾರು ಸೇರಿಸ್ಬಿಟ್ಟು ಈ ಹೋಟೆಲ್ ಮೇಲೆ ಸ್ಟ್ರೈಕ್ ಮಾಡು ಹೇಳ್ರಿಪ್ಪ. ತಂದೆ ನೆನಪು ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಇರಪ್ಪ. ಏನ್ರಿ ಫೋನ್ ನಂಬರ್ನ ಸುಮ್ಮನೆ ಯಾಕ್ರಿ ಮ್ಯಾನೇಜರ್ ಇನ್ನ ಫೋನ್ ಎತ್ತವಲ್ರ ಅವರು? ಅಯ್ಯೋ ಯಪ್ಪ ತಂದೆ ರಿಂಗ್ ಆಗ್ತಾ ಇದೆ, ಇನ್ನ ಎತ್ತಾ ಇಲ್ಲ. 1 ಸೆಕೆಂಡ್ ಇರು. ರಿಂಗ್ ಆಗುತ್ತೇನ್ರಿ ಸರ? ರಿಂಗ್ ಆಗ್ತಾ ಇದೆ. ಫೋನ್ ರಿಸೀವ್ ಮಾತಾಡ್ರಿ ಮತ್ತೆ ರಿಸೀವ್ ಅಂತ ಹೇಳಕತ್ತೀರಿ. ನನಗೆ ಕೊಡ್ತಿರೋದ್ನ ಜೋರಾಗಿ ಹೇಳ್ರಿ. ಮರೆ ಸ್ವಲ್ಪ ಸುಮ್ಮನೆ